ನಮಸ್ಕಾರ. ರಾಹುಕೇತು ರಾಶಿ ಪರಿವರ್ತನೆ 2025 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿ, ಕುಂಭಲಗ್ನದವರಿಗೆ ರಾಹುಕೇತುವಿನ ಸಂಚಾರದಿಂದ ಯಾವ ರೀತಿಯ ಫಲಾಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ರಾಹು ಮತ್ತೆ ಕೇತು. ರಾಹು ಮೀನ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಆಗ್ತಿದ್ದಾನೆ ಮೇ 18ನೇ ತಾರೀಕಿನಿಂದ. ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಆಗ್ತಿದ್ದಾನೆ. ಈ ಸಂಚಾರ ನೋಡಿ ನಿಮಗೆ 2026 ಡಿಸೆಂಬರ್ ವರೆಗೂ ಈ ಸಂಚಾರ ನಡೀತದೆ. ಈ 18 ತಿಂಗಳ ಕಾಲದಲ್ಲಿ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ರಾಹು ನೋಡಿ ನಿಮಗೆ ರಾಶಿ ಮತ್ತೆ ಲಗ್ನಕ್ಕೆ ಸಂಚಾರ ಆಗ್ತಿದ್ದಾನೆ. ದೊಡ್ಡ ಬದಲಾವಣೆಗಳನ್ನ ತಂದು ಕೊಡುವಂತಹ ಒಂದು ಈ ಪರಿವರ್ತನೆ ನೀವು ಕುಂಭ ರಾಶಿ ಕುಂಭ ಲಗ್ನದ ನೋಡಬಹುದು. ಕೇತು ನಿಮ್ಮ ಸಪ್ತಮ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ಕೇತುನು ಕೂಡ ನಿಮ್ಮ ಒಂದು ಸಂಬಂಧಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುವಂತಹ ಒಂದು ಕಾರ್ಯವನ್ನ ಮಾಡ್ತಾನೆ. ರಾಹು ಮತ್ತೆ ಕೇತು ಅಂದ್ರೆ ಯಾವ ರೀತಿಯ ಫಲ ನಮ್ಮ ಒಂದು ದೇಹದ ಮೇಲೆ, ನಮ್ಮ ಮಾನಸಿಕ ಸ್ಥಿತಿ ಮೇಲೆ ಬೀಳುತ್ತೆ. ರಾಹು ನೋಡಿ ನಮ್ಮ ಒಂದು ಬುದ್ಧಿ, ಆಲೋಚನೆಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರ್ತಾನೆ. ನಮ್ಮ ಒಂದು ಯೋಚನೆ ಮಾಡುವಂತ ರೀತಿಯಲ್ಲಿ ಬದಲಾವಣೆಯನ್ನ ತಂದುಕೊಡ್ತಾನೆ. ಆಕಸ್ಮಿಕವಾಗಿ ನಡೆಯುವಂತ ಪ್ರತಿ ಘಟನೆಗಳು ಕೂಡ ರಾಹುನೇ ಕಾರಣನಾಗ್ತಾನೆ. ನಮ್ಮಲ್ಲಿರುವಂತಹ ಸ್ವಭಾವವನ್ನ ಬದಲಾವಣೆ ಮಾಡುವಂತಹ ಒಂದು ಸಾಮರ್ಥ್ಯ ರಾಹುಗಿರುತ್ತೆ. ಕೇತು ನಮ್ಮ ಒಂದು ಸೂಕ್ಷ್ಮ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ. ಅಂತರಾತ್ಮದ ಒಂದು ಕನೆಕ್ಟಿವಿಟಿ ಕೇತುಗಿರುತ್ತೆ. ಮತ್ತೆ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಪ್ರಭಾವ ಬೀರುವಂತಹ ಒಂದು ಸಾಮರ್ಥ್ಯ ಕೇತುಗಿರುತ್ತೆ. ಈಗ ರಾಹು ನಿಮ್ಮ ಒಂದು ರಾಶಿಯಿಂದ ಸಂಚಾರ ಆಗ್ತಿದ್ದಾನೆ. ರಾಶಿ ಅಂದ್ರೆ ನೋಡಿ ನಿಮ್ಗೆ ಮುಖ್ಯವಾಗಿ ಈ 18 ತಿಂಗಳಲ್ಲಿ ಸಂಪೂರ್ಣವಾದಂತಹ ಒಂದು ಬದಲಾವಣೆಯನ್ನ ನೀವು ನಿರೀಕ್ಷೆ ಮಾಡಬಹುದು. ಯಾವ ರೀತಿ ಅಂದ್ರೆ ನೋಡಿ, ಮುಖ್ಯವಾಗಿ ನಿಮ್ಮ ಆಲೋಚನೆಗಳು ಬದಲಾಗುತ್ತೆ. ನಿಮ್ಮಲ್ಲಿ ಇರುವಂತಹ ಭಾವನೆಗಳು, ನಿಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆಯನ್ನ ಮಾಡುವಂತಹ ಒಂದು ಸಮಯ ರಾಹು ನಿಮ್ಮ ರಾಶಿಯಿಂದ ಸಂಚಾರ ಮಾಡುವಾಗ. ನೀವು ಮಾಡುವಂತಹ ಒಂದು ಕಾರ್ಯಗಳಾಗಿರ್ಬೋದು, ಅದರಲ್ಲಿ ಮಾಡುವಂತಹ ಒಂದು ನಿಮ್ಮ ಒಂದು ನೀತಿ ನಿಯತ್ತಿತ್ತು, ಅದರಲ್ಲಿ ಪರಿವರ್ತನೆ ಮಾಡುವಂಥದ್ದಿರುತ್ತು. ನಿಮಗೆ ಯೋಚನೆ ಮಾಡುವಂತಹ ಸಾಮರ್ಥ್ಯ, ಹೊಸ ಯೋಜನೆಗಳಾಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಇವೆಲ್ಲದರ ಮೇಲೆ ಹೆಚ್ಚಿನ ಪ್ರಭಾವ. ಪ್ರತಿಯೊಂದಕ್ಕೂ ಕೂಡ ನೀವು ಒಂದು ರೀತಿಯಲ್ಲಿ ಶಾರ್ಟ್ಕಟ್ ರೂಟ್ ಅನ್ನ ಹುಡುಕಿಕೊಳ್ಳುವಂಥದ್ದಾಗಿರ್ಬೋದು, ಅನ್ಯ ಮಾರ್ಗವನ್ನ ಹುಡುಕಿಕೊಂಡು ಕಾರ್ಯವನ್ನ ಸಾಧನೆ ಮಾಡುವಂತ ಒಂದು ಮಾನಸಿಕ ಸ್ಥಿತಿ ನಿಮಗೆ ಈ ರಾಹುವಿನ ಸಂಚಾರ ರಾಶಿಯಿಂದ ಆದಾಗ ನಿಮಗೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಕೇತು ಸಪ್ತಮ ಸ್ಥಾನ, ನಿಮ್ಮ ಸಂಬಂಧಗಳಾಯ್ತು, ನಿಮ್ಮ ಮಿತ್ರರಾಯ್ತು, ನಿಮ್ಮ ಯಾರ ಜೊತೆಗೆ ವ್ಯವಹಾರ ಮಾಡ್ತಿರ್ತಾರ ಆ ಪಾರ್ಟ್ನರ್ಶಿಪ್ ಆಯ್ತು, ನಿಮ್ಮ ಬಾಳ ಸಂಗಾತಿಯ ಜೊತೆಗೆ, ಇದರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಕೂಡ ಕೇತುನು ಕೊಡ್ತಾನೆ. ಇವೆರಡು ಗ್ರಹಗಳು ನಿಮ್ಮ ಒಂದು ದೈನಂದಿನ ಜೀವನದ ಮೇಲೆ ಯಾವ ರೀತಿಯ ಫಲ ಕೊಡುತ್ತೆ, ಹಣಕಾಸಿನ ವಿಚಾರದಲ್ಲಿ ನೋಡಿ ಯಾವ ರೀತಿಯ ಫಲಗಳನ್ನ ಈ 18 ತಿಂಗಳ ಕಾಲದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾನೇ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ರಾಹು ಆದಾಯದಕ್ಕಿಂತ ಖರ್ಚುಗಳನ್ನ ಜಾಸ್ತಿ ಮಾಡ್ತಾನೆ. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನೀವು ಸಾಧನೆ ಮಾಡಬೇಕಾದಂತ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಹಾಗಾಗಿ ದುಡ್ಡಿನ ಒಂದು ಹೂಡಿಕೆ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ಕೆ ದುಡ್ಡಿನ ಖರ್ಚುಗಳನ್ನು ಮಾಡೋದಾಗಿರ್ಬೋದು, ದುಡ್ಡಿನ ಒಂದು ಇನ್ವೆಸ್ಟ್ಮೆಂಟ್ ಆಯ್ತು, ಬೇರೆಯವರಿಗೆ ಕೊಡೋದಾಗಿರ್ಬೋದು, ಇದರ ಮೇಲೆ ಹೆಚ್ಚಿನ ಒಂದು ಗಮನವನ್ನ ಇರುತ್ತೆ. ಆದಾಯದ ಮೂಲಗಳು ಕೂಡ ನಿಮಗೆ ಬರುತ್ತೆ. ಆಕಸ್ಮಿಕವಾಗಿ ನಿಮಗೆ ಪ್ರತಿಯೊಂದು ಕೈಗೆತ್ಕೊಂಡಂತಹ ಕಾರ್ಯಗಳನ್ನ ಸಕ್ಸಸ್ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಆದರೆ ಆ ದುಡಿದಂತಹ ದುಡ್ಡು ನಿಮ್ಮ ಕೈ ಸೇರುವಂತಹ ಹೊತ್ತಿನಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ತೊಂದರೆ ತಾಪತ್ರೆಗಳಾಗುವಂಥದ್ದಾಗಿರ್ಬೋದು, ನಿಮಗೆ ವ್ಯಕ್ತಿಗಳಿಂದ ಮೋಸ ಹೊಂದುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದಾಯಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಆದರೆ ಅದನ್ನ ನಿಭಾಯಿಸೋದಾಗಿರ್ಬೋದು, ದುಡ್ಡನ್ನು ಸಂಗ್ರಹಣೆ ಮಾಡುವಂಥದ್ದಾಗಿರ್ಬೋದು, ಇದರಲ್ಲಿ ಏರುಪೇರುಗಳು ಮತ್ತು ಆಕಸ್ಮಿಕವಾದಂಥ ಘಟನೆಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಯೋಚನೆಗಳು ಪದೇ ಬದಲಾಗುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ತುಂಬಾ ಚಂಚಲದ ಸ್ವಭಾವ ಇರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ. ಹಾಗಾಗಿ ನಿಮ್ಮ ಒಂದು ಕಾರ್ಯವೈಖರಿ ಆಗಿರ್ಬೋದು, ನಿಮ್ಮ ಮೇಲೆ ಇರುವಂತಹ ನಂಬಿಕೆ, ಅದರಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಎದುರಿನ ವ್ಯಕ್ತಿಗಳು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ. ನಾನಾ ರೀತಿಯ ಹೂಡಿಕೆಗಳಿಂದ ಎಚ್ಚರಿಕೆ ನೀವು. ಯಾಕಂದ್ರೆ ದುಡ್ಡು ಹೆಚ್ಚಿಗೆ ಹೂಡಿಕೆ ಮಾಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಸ್ಟ್ರಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರ, ಕೇತು ಸಪ್ತಮದಲ್ಲಿದ್ದಾಗ ಪಾರ್ಟ್ನರ್ಶಿಪ್ ವ್ಯವಹಾರಗಳೆಲ್ಲ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳಿಗೆ ಈಡಾಗುವಂಥದ್ದಾಗಿರ್ಬೋದು, ಪಾರ್ಟ್ನರ್ಶಿಪ್ ಅಲ್ಲಿ ಬ್ರೇಕ್ ಆಗುವಂತಹ ಸಾಧ್ಯತೆ. ಇಲ್ಲಾಂದ್ರೆ ಅವರಿಂದ ಆಗುವಂತಹ ಲಾಭ ಅಲ್ಪ ಆಗಿರುತ್ತೆ. ಜೊತೆಗೆ ನೀವು ಮಾಡಿದಂತಹ ಯೋಜನೆಗಳಾಗಿರ್ಬೋದು, ನೀವು ಮಾಡುವಂಥ ವ್ಯವಹಾರಗಳು ಎದುರಿನ ವ್ಯಕ್ತಿಗೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಅವರು ಸಕ್ಸಸ್ ಅನ್ನ ನೋಡ್ತಾರೆ. ಸೊ ಹಾಗಾಗಿ ಹಣಕಾಸಿನ ವಿಚಾರ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಬರುವಂತ 18 ತಿಂಗಳಲ್ಲಿ. ಯಾಕಂದ್ರೆ ನಿಮ್ಮ ಬುದ್ಧಿಯ ಮೇಲೆನೆ ರಾಹು ಪ್ರಭಾವವನ್ನ ಬೀರ್ತಾನೆ. ಜೊತೆಗೆ ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನೀವು ಅಂದುಕೊಂಡಂತ ಕಾರ್ಯಗಳಾಗಿರ್ಬೋದು, ಅದನ್ನ ಸಕ್ಸಸ್ ಮಾಡುವಂತಹ ಎಲ್ಲಾ ರೀತಿಯ ಸಾಮರ್ಥ್ಯ ಮತ್ತೆ
ಅದಕ್ಕೆ ತಕ್ಕಂಗೆ ಬದಲಾವಣೆ ಮಾಡಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಕೂಡ ನಿಮ್ಮಲ್ಲಿರುತ್ತೆ. ಹಾಗಾಗಿ ಕಾರ್ಯಗಳನ್ನ ಬೇರೆಯವರ ಕಾರ್ಯಕ್ಕಾಗಿ ನಿಮ್ಮ ಒಂದು ಬುದ್ಧಿ ಆಲೋಚನೆಯಲ್ಲಿ ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ. ಆದ್ರೆ ಅದು ನಿಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಬರುವಂತಹ ಒಂದು 18 ತಿಂಗಳ ಕಾಲದಲ್ಲಿ ನಿಮ್ಮ ಒಂದು ಇರುವಂತಹ ಒಂದು ಫ್ರೆಂಡ್‌ಶಿಪ್ ಆಗಿರ್ಬೋದು, ಸಂಬಂಧ ಅವರ ಬಿಟ್ಟು ಬೇರೆ ಹೊರಗಡೆಯ ಕಡೆಗೆ ಹೊಸ ಫ್ರೆಂಡ್‌ಶಿಪ್ ಆಗಿರ್ಬೋದು, ಬೇರೆ ದೂರದ ರಾಜ್ಯ, ದೇಶದ ವ್ಯಕ್ತಿಗಳಾಗಿರ್ಬೋದು, ಅಂಥವ್ರ ಜೊತೆಗೆ ಒಡನಾಟಗಳಾಗಿರ್ಬೋದು, ಗುರುತು ಪರಿಚಯ ಇರುವಂತಹ ವ್ಯಕ್ತಿಗಳ ಜೊತೆಗೆ ನಿಮ್ಮ ಫ್ರೆಂಡ್‌ಶಿಪ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಅವರ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ತುಂಬಾ ಕಟ್ಟುನಿಟ್ಟಿನ ಒಂದು ನಿಮ್ಮಲ್ಲಿ ನಡೆ ಇರಬೇಕು. ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ಅಗ್ರಿಮೆಂಟ್ ಮುಖಾಂತರ ವ್ಯವಹಾರಗಳನ್ನ ಮಾಡಿ. ಇಲ್ಲ ಅಂತಂದ್ರೆ ಅಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ರಾಹು ನಿಮಗೆ ಆಕಸ್ಮಿಕವಾದಂತಹ ಒಂದು ವಂಚನೆಗಳು ಕೂಡ ಈಡಾಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಸುಖ ಸೌಕರ್ಯಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರ್ತಾನೆ. ನೀವಿರುವಂತಹ ಮನೆ ಆಗಿರ್ಬೋದು, ನಿಮ್ಮ ಸ್ವಕ್ಷೇತ್ರ ಆಗಿರ್ಬೋದು, ಮತ್ತೆ ನಿಮಗೆ ಪ್ರಾಪರ್ಟೀಸ್ ಆಗಿರ್ಬೋದು, ಅದರ ಮೇಲೆ ಹೂಡಿಕೆ ಮಾಡುವಂತಹ ಅವಕಾಶ, ಅನುಕೂಲಗಳು ಪದೇ ಪದೇ ಬರ್ತಾ ಇರುತ್ತೆ. ಆದರೆ ಆ ಸ್ಥಿರವಾದಂತಹ ಒಂದು ಆಸ್ತಿ ಮಾಡೋದಾಗಿರ್ಬೋದು, ಮತ್ತೆ ಅದನ್ನ ಮಾರೋದಾಗಿರ್ಬೋದು, ಇಲ್ಲಾಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಇರುವಂತಹ ಒಂದು ಮನಸ್ಥಿತಿ ಇರುತ್ತೆ. ತಗೊಂಡಿರ್ತೀರಾ, ಅಲ್ಲಿಂದ ಮತ್ತೆ ಸ್ಥಳ ಬದಲಾವಣೆ ಮಾಡುವಂಥದ್ದಾಗಿರುತ್ತೆ. ಬೇರೆ ಒಂದು ಅವಶ್ಯಕತೆ ಬರುತ್ತೆ, ಇರುವಂತ ಇನ್ವೆಸ್ಟ್‌ಮೆಂಟ್ ಮಾಡಿದ್ದನ್ನ ದುಡ್ಡು ತೆಗೆದು ಬೇರೆ ಕಡೆಗೆ ಹಾಕುವಂಥದ್ದಾಗಿರುತ್ತೆ. ಹಾಗಾಗಿ ನೀವು ಪರ್ಚೇಸ್ ಮಾಡೋದಕ್ಕಿಂತನೂ ಬೇರೆದೆಲ್ಲ ಸೇಲ್ ಮಾಡುವಂತಹ ಒಂದು ಅನಿವಾರ್ಯತೆ ಮತ್ತೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರಾಪರ್ಟೀಸ್ ಆಗಿರ್ಬೋದು, ನಿಮ್ಮ ಒಂದು ಗೋಲ್ಡ್ ಆಗಿರ್ಬೋದು, ನಿಮ್ಮ ಅಸೆಟ್ ಆಗಿರ್ಬೋದು, ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕು. ಇಲ್ಲ ಅಂದ್ರೆ ವಿನಾಕಾರಣ ಖರ್ಚುಗಳು. ಜೊತೆಗೆ ಡಿಸ್ಪ್ಯೂಟೆಡ್ ಸಂಬಂಧಪಟ್ಟಂತಹ ವಿಚಾರಗಳಿಗೆ ನಿಮಗೆ ಬಂದು ಕನೆಕ್ಟ್ ಆಗ್ತಾ ಇರುತ್ತೆ. ಪ್ರಾಪರ್ಟಿ ಇನ್ವೆಸ್ಟ್‌ಮೆಂಟ್ ಮಾಡಬೇಕಾದ್ರೂ ಕೂಡನು ಕೊನೆಯ ಹಂತದಲ್ಲಿ ನಿಮಗೆ ಅದರಿಂದ ತೊಂದರೆ ತಾಪತ್ರೆಗಳು, ಮತ್ತೆ ಹಾಕಿದಂತಹ ದುಡ್ಡು ಸ್ಟ್ರಕ್ ಆಗುವಂಥದ್ದಿರುತ್ತೆ. ವ್ಯಕ್ತಿ ನಿಮಗೆ ತುಂಬಾ ಆತುರದ ನಿರ್ಧಾರ ಇರುತ್ತೆ. ಅತಿ ಬೇಗನೆ ನೀವು ಬೇರೆಯವರ ಮಾತಿಗೆ ನೀವು ಒಲವು ತೋರಿಸೋದಾಗಿರ್ಬೋದು, ಅವರ ಮಾತಿಗೆ ನೀವು ಒಪ್ಪೋದಾಗಿರ್ಬೋದು, ಇವೆಲ್ಲ ಕೂಡ ನಿಮ್ಮ ಸ್ವಂತದ ಒಂದು ಆಲೋಚನೆ ಮೇಲೆ ಸ್ವಲ್ಪ ಮಟ್ಟಿಗೆ ಭ್ರಮಿತರಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ವ್ಯವಹಾರವನ್ನ ಮಾಡಿ. ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಅವಕಾಶಗಳು ಆಗಿರ್ಬೋದು, ನಿಮಗೆ ಅನುಕೂಲಗಳು ಕೂಡ ಆಗುವಂಥದ್ದಿದೆ. ಈ ಬರುವಂತಹ ಸಮಯದಲ್ಲಿ ತುಂಬಾ ಆಕರ್ಷಕರಾಗಿರ್ತಿರ್ತಾರೆ. ಮತ್ತೆ ಯಾವ ಮಾರ್ಗವಾದರೂ ಸರಿ, ನಿಮಗೆ ಸಂಬಂಧಗಳನ್ನ ಕಲ್ಪಿಸುವಂತಹ ಅವಕಾಶ ಮತ್ತೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆ ಅನುಕೂಲಗಳು ಕೂಡ ಇರುತ್ತೆ. ಆದರೆ ತುಂಬಾ ಎಚ್ಚರಿಕೆಯನ್ನ ನಿಮ್ಮ ಒಂದು ನಡೆ ಇರಬೇಕಾಗತ್ತೆ. ಇಲ್ಲಾಂದ್ರೆ ಅಪವಾದಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಲ್ಲೋ ಕೊನೆ ಹಂತದಲ್ಲಿ ನಿಮಗೆ ಮೋಸ, ವಂಚನೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನೀವು ತುಂಬಾನೇ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಿರ್ತೀರ. ರಾಹು ನಿಮಗೆ ಅವಕಾಶವಾದಿ ತರ ಮಾಡ್ತಾನೆ. ಅಂದ್ರೆ ಪ್ರತಿಯೊಂದನ್ನು ಕೂಡ ಬಳಕೆ ಮಾಡ್ಕೊಳ್ಳೋದು. ಆದರೆ ಬೇಜವಾಬ್ದಾರಿಯ ನಡಿಗೆ ಆಗುವಂಥದ್ದಾಗಿರ್ಬೋದು, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಉಳಿಯುವಂತಹ ಒಂದು ಮಾನಸಿಕ ಸ್ಥಿತಿ, ಆ ನಡವಳಿಕೆಯಲ್ಲಿ ನಿಮಗೆ ಈ ಒಂದು ರೀತಿಯಲ್ಲಿ ಪರಿವರ್ತನೆ ಆಗುವಂಥದ್ದಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಹೆಚ್ಚಿನ ಜವಾಬ್ದಾರಿಯುತವಾದಂತಹ ಒಂದು ನಡೆ ನಿಮ್ಮಲ್ಲಿ ಇರಬೇಕು. ಇಲ್ಲಾಂದ್ರೆ ರಾಹು ಜವಾಬ್ದಾರಿಯನ್ನ ಹೊರದೇ ಇರುವಂತಹ ಒಂದು ಗ್ರಹ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರೀತಿ ಪ್ರೇಮದ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಒಂದು ಹಿತಶತ್ರುಗಳು ಪದೇ ಪದೇ ಉಲ್ಬಣಗಳಾಗ್ತಿರ್ತಾರೆ. ಅವರಿಂದ ತೊಂದರೆ, ತಾಪತ್ರೆಗಳು ಕೂಡ ಇರುತ್ತೆ. ವಿನಾಕಾರಣ ನೀವು ಮಾಡಿದಂತಹ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಎದುರಿನ ವ್ಯಕ್ತಿ ವಿರೋಧ ಮಾಡೋದಾಗಿರ್ಬೋದು, ಅವರು ಸ್ವಲ್ಪ ವೈರಿಯ ತರ ನಿಮ್ಮನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಅಂತ ಕಡೆಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ನೀವು ಮಾಡಿದಂತಹ ಕಲಹ ಗಲಾಟೆ ನಿಮಗೆ ತುಂಬಾ ತೊಂದರೆ ತಾಪತ್ರೆಗಳಾಗತ್ತೆ. ಇರುವಂತಹ ಉದ್ಯೋಗವನ್ನ ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರ ಆಗುವಂಥದ್ದಿದೆ. ಉದ್ಯೋಗದಲ್ಲಿ ಬದಲಾವಣೆ ಇಲ್ಲಾಂದ್ರೆ ಕೆಲವೊಂದು ಹಂತದಲ್ಲಿ ಟರ್ಮಿನೇಷನ್ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ವೈರತ್ವದಿಂದ. ಹಾಗಾಗಿ ಬೇರೆಯವರ ವಿಚಾರ, ಬೇರೆಯವರ ರಹಸ್ಯ ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿದ್ರೆ ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಆಲ್ರೆಡಿ ಹೆಚ್ಚಿಗೆ ಸಾಲದಿಂದ ಆಗುವಂತಹ ತೊಂದರೆಗಳಿದ್ರೆ ಸಾಲದಿಂದ ದೂರ ಇದ್ದಷ್ಟು ಉತ್ತಮ. ಇಲ್ಲಾಂದ್ರೆ ನೀವು ಸಾಲ ತೀರ್ಸೋದ್ಕಿಂತನೂ ಬರೀ ನಿಮ್ಮಿಂದ ಕೈಯಿಂದ ಬರೀ ಬಡ್ಡಿ ಕಟ್ಟೋದು, ಇಲ್ಲಾಂದ್ರೆ ಅದನ್ನ ಬರೀ ಸಾಲಕ್ಕೆ ನಿಮ್ಮ ದುಡಿದಂತಹ ದುಡ್ಡು ವಿನಾಕಾರಣ ವ್ಯರ್ಥ ಆಗೋದು, ಹಾಕಿದಂತಹ ದುಡ್ಡಿಂದ ಯಾವುದೇ ರೀತಿಯ ಪ್ರಯೋಜನಗಳು ನಿಮಗೆ ಸಂಪೂರ್ಣವಾಗಿ ದೊರಕದೇ ಇರುವಂತು, ಇವೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ವೈರತ್ವಗಳಾಗಿರ್ಬೋದು, ನೀವು ಮಾಡುವಂತಹ ಸಾಲ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಜೊತೆಗೆ ಸಂಬಂಧಗಳಲ್ಲಿ ಕೇತು ಸಪ್ತಮದಲ್ಲಿದ್ದಾಗ ಸಂಬಂಧಗಳೆಲ್ಲ ಕಟ್ ಆಗತ್ತೆ. ಅಂದ್ರೆ ಅಲ್ಪ ಸಂಬಂಧ ಇರುತ್ತೆ. ಹಾಗಾಗಿ ಮದುವೆ ವಿಚಾರದಲ್ಲಾಗಿರ್ಬೋದು, ಪಾರ್ಟ್ನರ್‌ಶಿಪ್ ವಿಚಾರದಲ್ಲಾಗಿರ್ಬೋದು,
ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳಾಗತ್ತೆ. ನಿಮಗೆ ದೂರದ ಪ್ರಯಾಣಗಳು ಅಂದ್ರೆ ಯಾವುದೋ ವ್ಯವಹಾರಗಳ ಮೇಲೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳಾಗಿ ಆಮೇಲೆ ಹೆಚ್ಚಿನ ಪ್ರಯತ್ನದಿಂದ ನಿಮಗೆ ಪ್ರಯಾಣ ಮಾಡುವಂಥದ್ದಾಗಿರ್ಬೋದು. ನಿಮ್ಮಲ್ಲಿ ತುಂಬಾನೇ ಆಸಕ್ತಿ ಇರುತ್ತೆ ಹೊಸ ಹೊಸ ಒಂದು ಕಾರ್ಯ ಮಾಡೋದಾಗಿರ್ಬೋದು, ಪ್ರಯಾಣ ಮಾಡೋದಾಗಿರ್ಬೋದು, ಹೊಸ ಪ್ಲೇಸ್‌ಗೆ ವಿಸಿಟ್ ಮಾಡುವಂಥದ್ದಾಗಿರ್ಬೋದು. ಇವೆಲ್ಲದರ ಬಗ್ಗೆ ತುಂಬಾ ಆಸಕ್ತಿ ಮತ್ತೆ ನಿಮ್ಮಲ್ಲಿ ಆ ರೀತಿಯ ಭಾವನೆಗಳು ಪದೇ ಪದೇ ಮೂಡ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ರಾಹು ನಮ್ಮನ್ನ ಭ್ರಮಿತ ಮಾಡ್ತಾನೆ. ಅದನ್ನ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಇಟ್ಕೊಂಡ್ರೆ ಆಗುವಂತ ಕೆಲಸ ಕಾರ್ಯಗಳಲ್ಲೂ ಕೂಡ ಸಫಲತೆಯನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ಹಳೆ ಸಮಸ್ಯೆಗಳು ಪದೇ ಪದೇ ಉಲ್ಬಣಗಳಾಗುವಂಥದ್ದು. ನೀವು ಏನು ಯೋಚನೆ ಮಾಡಿರ್ತೀರ ಅವೆಲ್ಲ ನಿಮಗೆ ನಡೆಯುವಂಥದ್ದು ಇರುತ್ತೆ. ಯಾಕಂದ್ರೆ ರಾಹು ನೀವು ಊಹೆಯ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾನೆ. ಹೊಸ ಒಂದು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಅತಿಯಾದಂತಹ ದುಡ್ಡು ಕಾಸು ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಾಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ತುಂಬಾ ದೊಡ್ಡ ದೊಡ್ಡ ಆಲೋಚನೆಗಳಿರುತ್ತೆ. ಯಾವುದೇ ಕಾರ್ಯಗಳ ಮಾಡಿದ್ರು ಕೂಡ ದೊಡ್ಡದಾಗಿ ಮಾಡಬೇಕು. ಹೆಸರು, ಕೀರ್ತಿ, ಗೌರವ ದೊಡ್ಡದಾಗಿ ಬರಬೇಕು ಅನ್ನುವಂಥ ಒಂದು ಭಾವನೆಗಳು ಕೂಡ ಇರುತ್ತೆ. ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಂತದ ವ್ಯವಹಾರ, ವ್ಯಾಪಾರ ಮಾಡೋದ್ರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನೀವು ಮಾಡಿದಂತಹ ಯೋಚನೆಗಳು ಮತ್ತೆ ಹಾಕಿದಂತಹ ಪ್ಲಾನಿಂಗ್‌ಗಳು ನೀವೇ ಅದನ್ನ ಮತ್ತೆ ಮರುಪರಿಶೀಲನೆ ಮಾಡುವಂತಹ ಒಂದು ಸ್ವಭಾವ ನಿಮ್ಮಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ಸ್ಥಿರವಾದಂತಹ ನಿರ್ಧಾರಗಳಿರೋದಿಲ್ಲ. ಹಾಗಾಗಿ ಎಚ್ಚರಿಕೆಯನ್ನ ವ್ಯವಹಾರದಲ್ಲೂ ಕೂಡನು ನೀವು ವಹಿಸ್ಕೋಬೇಕಾಗತ್ತೆ. ಸಮಾಜಕ್ಕಾಗಿರ್ಬೋದು, ಮಿತ್ರರಿಗಾಗಿರ್ಬೋದು, ಅವರಿಗೆಲ್ಲರಿಗೂ ಕೂಡ ನಿಮ್ಮಿಂದ ತುಂಬಾ ಉತ್ತಮವಾದಂತಹ ಅನುಕೂಲ ಇವೆಲ್ಲವನ್ನ ನೋಡುವಂಥದ್ದಿದೆ. ಅಂದುಕೊಂಡಂತ ಕಾರ್ಯ ಬೇರೆಯವರಿಗೆ ತುಂಬಾ ಸಕ್ಸಸ್ ಮಾಡುವಂತಹ ಸ್ವಭಾವ ನಿಮ್ಮಲ್ಲಿರುತ್ತೆ. ಜೊತೆಗೆ ಡಿಸ್ಪ್ಯೂಟ್‌ಗಳಾಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು, ವಾದ-ವಿವಾದಗಳಾಗಿರ್ಬೋದು, ಅವೆಲ್ಲವನ್ನೂ ಕೂಡ ನಿಮಗೆ ಹುಡುಕಿಕೊಂಡು ಬರ್ತಾ ಇರುತ್ತೆ. ಡಿಸ್ಪ್ಯೂಟ್ಸ್ ಅಲ್ಲಿ ಯಾವುದೇ ರೀತಿಯ ಕೋರ್ಟ್ ಕಚೇರಿ ವಾದ-ವಿವಾದಗಳಾಗಿರ್ಬೋದು, ಬೇರೆಯವರಿಗೆ ಮಧ್ಯಸ್ಥಿಕೆ ವಹಿಸ್ಕೊಂಡು ಶ್ಯೂರಿಟಿ ಹಾಕೋದಾಗಿರ್ಬೋದು, ನಿಮ್ದು ಯಾವುದೋ ಒಂದು ಲೀಗಲ್ ಮ್ಯಾಟರ್‌ನ ನೀವೇ ಅದಕ್ಕೆ ಕೋರ್ಟ್‌ಗೆ ಹೋಗುವಂಥದ್ದಾಗಿರುತ್ತೆ. ಇವೆಲ್ಲವನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಫಲಗಳನ್ನ ನೋಡೋದಿಲ್ಲ. ನಿಮ್ಮಲ್ಲಿ ಹಠ ಮತ್ತೆ ಪೈಪೋಟಿ ಮಾಡುವಂತಹ ಮಾನಸಿಕ ಸ್ವಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ವಿಚಾರಗಳು ನಿಷ್ಕರ್ಷಕ್ಕೆ ಬರೋದಿಲ್ಲ. ಹಸ್ಬೆಂಡ್ ವೈಫ್ ರಿಲೇಶನ್‌ಶಿಪ್ ಏನಾರ ಕೋರ್ಟ್ ಮೆಟ್ಲಲ್ಲಿ ಇದ್ರೆ, ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅದು ಬಗೆಹರಿದೇ ಇರುವಂತಹ ಒಂದು ಕಗ್ಗಂಟಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತರ್ಕವಾಗಿ ಲಾಜಿಕ್ ಮುಖಾಂತರ ನಾವು ಯೋಚನೆ ಮಾಡ್ಕೊಂಡು ಅದನ್ನ ಮಾಡಿದ್ರೆ ನಿಮಗೆ ರಾಹುವಿನ ಫಲ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಪ್ರಭಾವವನ್ನ ಬೀರುವಂತಹ ಒಂದು ಸಮಯ ಈ ರಾಹು ಕೇತುವಿನ ಸಂಚಾರದ. ರಾಹು ನಿಮ್ಮ ರಾಶಿ ಲಗ್ನಕ್ಕೆ ಸಂಚಾರ ಆಗ್ತಿರೋದ್ರಿಂದ ವಿಪರೀತವಾದಂತಹ ಮಾನಸಿಕ ಒತ್ತಡದಲ್ಲಿ ಇರ್ತೀರಾ. ಸಣ್ಣ ವಿಚಾರವನ್ನು ದೊಡ್ಡದಾಗಿ ಯೋಚನೆ ಮಾಡುವಂಥದ್ದು. ಅದರಿಂದಾಗಿ ನಿಮಗೆ ಮನೋರೋಗ ಆಗಿರ್ಬೋದು, ಮತ್ತೆ ಆಂಕ್ಸೈಟಿ ಆಗಿರ್ಬೋದು, ಮತ್ತೆ ಡಿಪ್ರೆಷನ್ಸ್ ಆಗಿರ್ಬೋದು. ಅದರಿಂದ ನಿಮಗೆ ರಕ್ತದೊತ್ತಡದಲ್ಲಿ ಏರುಪೇರು, ಮೈಗ್ರೇನ್ಸ್ ಆಗಿರ್ಬೋದು. ಈ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಏರುಪೇರುಗಳು. ಮತ್ತೆ ರಾಹು ಯಾರಿಗೆ ರಾಶಿ ಲಗ್ನಕ್ಕೆ ಸಂಚಾರ ಆಗ್ತಾನೆ, ಇನ್ಫೆಕ್ಷನ್‌ಗಳು ಬಾಡಿನಲ್ಲಿ ಜಾಸ್ತಿ ಆಗತ್ತೆ. ಅತಿ ಶೀಘ್ರವಾಗಿ ನಿಮಗೆ ನಿಮ್ಮ ಒಂದು ದೇಹ ಏನಾಗುತ್ತೆ ಸಂಕ್ರಮಣಕ್ಕೆ ಕಾರಣರಾಗುವಂಥದ್ದಿರುತ್ತೆ. ಹಾಗಾಗಿ ರಾಹು ಯಾವಾಗ ರಾಶಿಯಿಂದ ಸಂಚಾರ ಆಗ್ತಿರ್ತಾನೋ, ಮತ್ತೆ ಸರಿಯಾದ ರೀತಿಯಲ್ಲಿ ಶಿಸ್ತುಬದ್ಧವಾದಂತಹ ಆರೋಗ್ಯದ ಗಮನವನ್ನ ಕೊಡಬೇಕು. ರೂಟೀನಲ್ಲಿ ತುಂಬಾ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಿಮ್ಮ ಆರೋಗ್ಯಕ್ಕೆ ಪದೇ ಪದೇ ಈ ಒಂದಲ್ಲ ಒಂದು ರೀತಿಯ ಅನಾವಶ್ಯಕವಾದಂತಹ ರೋಗಗಳಿದ್ದೇ ಇರುತ್ತೆ. ಸೀಸನಲ್ ಡಿಸೀಸಸ್ ಜಾಸ್ತಿ ಆಗತ್ತೆ. ರಾಹು ರಾಶಿಗಿದ್ದಾಗ ಯಾವುದಾದ್ರೂ ಒಂದಲ್ಲ ಒಂದು ರೀತಿಯ ಮಾತ್ರೆಗಳನ್ನ ತಗೊಳ್ಳೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಮಾದಕ ವಸ್ತುಗಳಿಂದ ಅಟ್ರಾಕ್ಷನ್ ಆಗೋದಾಗಿರ್ಬೋದು, ಮತ್ತೆ ನಾವು ಮಾಡುವಂತಹ ರೂಟೀನಲ್ಲಿ ಬೇರೆ ರೀತಿಯ ಯಾವುದೇ ರೀತಿಯ ದುಶ್ಚಟಗಳಿರುತ್ತಲ್ಲ, ಅವೆಲ್ಲವನ್ನು ಕೂಡ ರಾಹು ರಾಶಿಯಿಂದ ಸಂಚಾರ ಆಗುವಾಗ ನಮಗೆ ಬೇಗ ಅಡಿಕ್ಷನ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ಕಟ್ಟುನಿಟ್ಟಿನ ಒಂದು ನಿಯಮ ಆಗಿರ್ಬೋದು, ಮತ್ತೆ ಆ ರೀತಿಯ ಚಟಗಳ ಮೇಲೆ ಹತೋಟಿ ತಗೊಳ್ಳೋದಾಗಿರ್ಬೋದು, ಅದಕ್ಕೆ ಸಂಪೂರ್ಣವಾದ ಪ್ರಯತ್ನವನ್ನ ಮಾಡಬೇಕು. ಇಲ್ಲ ಅಂದ್ರೆ ಆರೋಗ್ಯದಲ್ಲಿ ಆಕಸ್ಮಿಕವಾದಂತಹ ಏರುಪೇರುಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ವಾಹನಗಳನ್ನ ಚಲಾಯಿಸುವಾಗ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಇಲ್ಲ ಅಂದ್ರೆ ವಾಹನಗಳಿಂದ ತೊಂದರೆ ತಾಪತ್ರೆಗಳು, ಆಕ್ಸಿಡೆಂಟ್ಸ್ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ರಾಹುವನ್ನ ಸ್ವಲ್ಪ ಮಟ್ಟಿಗೆ ನೀವು ಹತೋಟಿ ಪಟ್ರೆ, ಅದಕ್ಕೆ ಹತೋಟಿಯನ್ನ ತಗೊಂಡ್ರೆ ನಿಮ್ಗೆ ಆಗುವಂತ ಅನಾನುಕೂಲತೆಗಳೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಯಾವ ರೀತಿಯಾಗಿ ನಾವು ಈ ರಾಹುವನ್ನ ಪರಿಹಾರ ಮಾಡ್ಕೋಬೇಕು? ನೋಡಿ, ಮುಖ್ಯವಾಗಿ ಪ್ರತಿದಿನ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡೋದು, ಈಶ್ವರನ ಒಂದು ಮಂತ್ರವನ್ನ ಪಠನೆ ಮಾಡೋದ್ರಿಂದ, ರುದ್ರಸ್ತುತಿಯನ್ನ ಪಠನೆ ಮಾಡೋದ್ರಿಂದ ರಾಹು ಅತಿ ಶೀಘ್ರವಾಗಿ ನಿಮ್ಮ ಹತೋಟಿಗೆ ಬರ್ತಾನೆ. ಜೊತೆಗೆ ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ಮತ್ತೆ ಪದೇ ಪದೇ ನಮಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಿದೆ ಅಂತಂದ್ರೆ ವಿಷ್ಣುವಿನ ಆರಾಧನೆ ಮಾಡಿ. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡೋದ್ರಿಂದಲೂ ಕೂಡ ರಾಹು
ಅತಿ ಶೀಘ್ರದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾನೆ. ಜೊತೆಗೆ ನಿಮ್ಮ ಒಂದು ಅನಾವಶ್ಯಕವಾದಂಥ ತೊಂದರೆಗಳು, ಮೋಸಗಳು ಮತ್ತೆ ವಸ್ತುಗಳನ್ನ ಕಳ್ಕೊಂತಿದ್ದೀರಾ ಅಂತಂದ್ರೆ ನೀವು ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡಿ. ಪ್ರತಿದಿನ ದುರ್ಗಾ ಬೀಜ ಮಂತ್ರ ಪಠನೆ ಮಾಡೋದ್ರಿಂದ ರಾಹು ನಿಮಗೆ ಈ ಆಗುವಂತ ಅನಾನುಕೂಲತೆಯ ಮೇಲೆ ಹತೋಟಿಯನ್ನ ಕೊಡ್ತಾನೆ. ಜೊತೆಗೆ ಪತಿ ಪತ್ನಿ ಸಂಬಂಧ, ಪಾರ್ಟ್ನರ್‌ಶಿಪ್ ವ್ಯವಹಾರಗಳಾಗಿರ್ಬೋದು, ಪ್ರಯಾಣದಲ್ಲಿ ಅಡೆತಡೆಗಳಾಗಿರ್ಬೋದು, ಯಾವುದೇ ರೀತಿಯ ಸಪೋರ್ಟ್ ಸಿಗ್ತಾ ಇಲ್ಲ ಅಂದ್ರೆ ಗಣಪತಿ ಆರಾಧನೆ, ಕೇತುವಿನ ಪರಿಹಾರ ಮಾಡ್ಕೊಳ್ಳಿ ಪ್ರತಿ ಮಂಗಳವಾರ ಮತ್ತೆ ಗಣಪತಿ ಅಷ್ಟೋತ್ತರವನ್ನ ಪಠನೆ ಮಾಡಿ ಪ್ರತಿದಿನ. ಅದರಿಂದ ನಿಮಗೆ ಆಗುವಂತ ಅನಾನುಕೂಲತೆಗಳೆಲ್ಲ ಕಡಿಮೆ ಆಗುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.